ಆಹಾ, ಇವತ್ತು ಒಳ್ಳೆ ಬಿಸ್ನೆಸ್ ಆಗತ್ತೆ. ಸಂಜೆ ಒಂದು ಸಣ್ಣ ಪಾರ್ಟಿ ಮಾಡೋಣ ಅನ್ಕೊಂಡೆ. ಹೊಗೆನೆ ಕಾರ್ ಹತ್ತದವ್ರ ಕಾಲ್ಗುಣ ಅಂತದ್. ಏನಂದೆ? ಅಯ್ಯೋಯ್ಯಪ್ಪ, ನಿನ್ನ ಬಾಯಿಗೆ ಯಾರಮ್ಮ ಬೀಳ್ತಾರೆ? ನನ್ನ ಪಾಡಿಗೆ ನಾನೇನೋ ಕಷ್ಟ ಹೇಳ್ಕೊತಿದ್ದೆ ಅಷ್ಟೇ. ನಿನ್ ಕೆಲ್ಸ ಆಯ್ತಲ್ಲ, ಇಟ್ಟಿಯಲ್ಲ ಐರನ್ ಲೆಗ್. ಇವತ್ ನನ್ನ ಜಾತಕದಲ್ಲಿ ಧನಲಕ್ಷ್ಮಿ ಸಿಗ್ತಾಳೆ ಅಂತಿತ್ತು, ಎಲ್ಲ ಮುಂಡ ಮುಚ್ಕೊಂಡೋಯ್ತು. ಮೈ ಬಗ್ಸಿ ಕೆಲಸ ಮಾಡಿದ್ರೆ ಲಕ್ಷ್ಮಿ ತಾನಾಗೆ ಬರ್ತಾಳೆ. ಪುಕ್ಸಟ್ಟೆ ಲಕ್ಷ್ಮಿ ಬೇಕು ಅಂದ್ರೆ ಎಲ್ಲಿಂದ ಬರ್ತಾಳೆ? ಆದ್ರೂ ಬೇಕು ಅಂದ್ರೆ ನಿಮ್ ಮನೇಲಿ ಇದೆಯಲ್ಲ ಮೂಲೆಯಲ್ಲಿ ಗುಂಡ್ಕಲ್ಲು, ಅದ್ರ ಮುಂದೆ ಹೋಗಿ ಜಪ ಮಾಡು, ಲಕ್ಷ್ಮಿ ಓಡೋಡ್ ಬರ್ತಾಳೆ. ಗುಂಡ್ಕಲ್ಲ ನಮ್ಮನೆದ? ನಮ್ಮನೆ ಗುಂಡ್ಕಲ್ ವಿಷಯ ನಿಮ್ಗೆ ಹೆಂಗ್ರಿ ಗೊತ್ತು? ಇವತ್ತನೇ ಆ ವಿಷಯ ನಡೆದಿರೋದು ನಮ್ಮ ಮನೇಲಿ. ಯಾರ್ರೀ ಹೇಳಿದ್ ನಿಮ್ಗೆ? ಹೆಂಗ್ರಿ ಗೊತ್ತಾಯ್ತು? ಅದು ಹೆಂಗೋ ಗೊತ್ತಾಯ್ತು. ಅದೇ ಹೆಂಗ್ ಗೊತ್ತು ಅಂತ ನಂಗೆ ವಿಷಯ ಮುಂಚೆನೆ ಗೊತ್ತಿತ್ತು. ನಿಮ್ ಮನೇಲಿ ಇದ್ದಾಗ ನಿಮ್ಮ ಅಮ್ಮನೇ ಹೇಳಿದ್ರು. ಓಹೋ, ಹೌದಾ? ನಮ್ಮ ಅಮ್ಮಂಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ, ಎಲ್ಲಾ ವಿಷಯನೂ ಎಲ್ರಿಗೂ ಹೇಳ್ಕೊಂಬರ್ತಾಳ. ಅದು ಕಂಡ್ಕೊಂಡವ್ರಿಗೆ. ಎಷ್ಟು ಕೊಬ್ಬು! ಸರಿ, ನಾನು ಇಲ್ಲೇ ಹೇಳ್ಕೊಂತೀನಿ, ತಗೊಳ್ಳಿ. ಅಲ್ಲ, ನಮ್ಮ ಮನೇಲಿ ಇವತ್ತು ನಡೆದಿದ್ದ ವಿಷಯಗಳು ಮೊದಲೇ ಹೆಂಗ್ ಗೊತ್ತಾಯ್ತು? ನಮ್ಮ ಅಮ್ಮಂಗೆ ಗೊತ್ತಾಗಿದ್ದು ಇವತ್ತೇ ಅಲ್ವಾ? ಅದು ಆ ಕಣಿಯವಳು ಹೇಳಿದ್ಮೇಲೆ ಗುಂಡ್ಕಲ್ಲ ಲಕ್ಷ್ಮಿ ಇದೆ ಅಂತ ಗೊತ್ತಾಗಿದ್ದು. ರೀ ಇದೇನ್ರಿ? ಅಲ್ಲ, ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ. ಅಯ್ಯೋ, ತಲೆ ಕೆಟ್ಟು ಹೋಗ್ತಿದೆ. ಇಲ್ಲ, ಏನೋ ನಡೀತಾ ಇದೆ, ಇದನ್ನ ನಾನು ತಿಳ್ಕೊಳ್ಳೇಬೇಕು. ನಿಮ್ಮಿ ಇಲ್ಲಿ ನೋಡ ಕೇಕು. ಕೇಕಾ? ಅಂತೂ ನಾವು ಮನೆ ಕೇಕ್ ತರೋಂಗ ಆಗ್ಬಿಟ್ವಿ. ಈ ನಮ್ಮ ಪ್ರಿಸ್ಟೇಜ್ ಎಲ್ಲಿಗೂ ಹೊಟ್ಟೋಗುತ್ತೆ. ಬೆಳಿಗ್ಗೆ ಬ್ರೆಡ್ ಪೀಸ್ ಮೇಲೆ ಮೊಟ್ಟೆ ಹೊಡೆದು ಹಾಕ್ಬಿಟ್ರೆ ಪಾರಿನ ತಿಂಡಿ ರೆಡಿ. ಆಮೇಲೆ ಚಾಕು ತಗೊಂಡು ಬ್ರೆಡ್ ಕತ್ತರಿಸ್ಕೊಂಡು ತಿನ್ಬಿಟ್ರೆ ನಾವು ಪಾರಿನವರೇ ಆಗ್ಬಿಡ್ತೀವಿ. ಫಾರಿನವರು ಆಗ್ತೀವಿ. ಜ್ವರ ಬಂದ್ರೇನೆ ಬ್ರೆಡ್ ತಿನ್ನೋ ಜನ ಅಲ್ಲ ನಾವು. ನೀನ್ ಒಳ್ಳೆ ಸುಮ್ನಿರ, ಒಳ್ಳೆ ಅಡ್ಗುಲಜ್ಜಿ ಕಾಲ್ದವ್ರ ಥರ ಆಡ್ಬೇಡ. ಇದನ್ನೆಲ್ಲ ತಿಂದ್ರೆ ನಾವು ಬೇರೆಯವ್ರ ಕಣ್ಣಲ್ಲಿ ಎಲ್ಲಿಗೋ ಹೋಗ್ಬಿಡ್ತೀವಿ. ನಾವು ಹೋಗೋದಿರ್ಲಿ, ಅವಳೇನಾದ್ರೂ ನಮ್ಮ ಮನೆಗೆ ಬಂದಿದ್ಲ? ಯಾರು? ಅದೇ ಆ ಹಿಂದಿ ಮರಮ್ಮ. ಈ ಗೂಬೆ ಫ್ರೆಂಡ್ ಅನ್ಸ್ಕೊಂಡಿದ್ಲಲ್ಲ. ಅವಳ ಕೈಲಿ ಬರ್ತಾಳೆ? ಬರೋ ಅಷ್ಟು ಧೈರ್ಯನೂ ಇಲ್ಲ. ಆದ್ರೂ ಫೋನ್ ಏನಾದ್ರು ಮಾಡಿದ್ಲಾ? ಇಲ್ಲಪ್ಪ. ಯಾಕೋ? ಫೋನು ಮಾಡಿಲ್ಲ, ಅವಳು ಬಂದಿಲ್ಲ. ಆ ಕಡೆ ಹಿಡಿಮ. ವಸುಂದ್ರ, ವಸುಂದ್ರ ಎಚ್ಚರ ಮಾಡ್ಕೊಮ್ಮ. ಅಮ್ಮ, ವಸುಂದ್ರ ಹಾಕು. ಅಮ್ಮ, ವಸು ಸ್ವಲ್ಪ ನೀರು ಕುಡಿ. ಆಂಟಿ, ನಿರ್ಮಲಾ ನಾನು ಸತ್ತೇ ಹೋಗ್ಬಿಡ್ತೀನಿ ಅನ್ಕೊಂಡಿದ್ದೆ. ನಾನು ಹಾಗೆ ಅನ್ಕೊಂಡ್ಬಿಟ್ಟಿದ್ದೆ. ದೇವ್ರೆ, ನಿನಗೆ ಕೋಟಿ ಕೋಟಿ ನಮಸ್ಕಾರಪ್ಪ. ನಮ್ಮ ವಸುನ್ ಬದುಕಿಸ್ಬಿಟ್ಟೆ. ನನ್ನೇ ಮೇಲೆ ಕಳ್ಸಕ್ ನೋಡ್ದಿಯಲ್ಲ, ಆಮೇಲೆ ನಿನ್ನನ್ನು ಸುಮ್ಮನೆ ಬಿಡಲ್ಲ, ಮಾಡ್ತೀನಿರು. ಮತ್ತೆ ನೀನಾ? ಈಗ್ಲೂ ನೀನೇನಾ? ಇವತ್ತು ನನ್ನ ಡೌಟ್ ಕ್ಲಿಯರ್ ಆಯ್ತು. ನನಗೆ ಯಾವತ್ತೋ ಕ್ಲಿಯರ್ ಆಗಿತ್ತು.
ನಾನಿರೋ ಜಾಗಕ್ಕೆ ಬಂದು ನೀನ್ ಕ್ಯಾಬ್ ಬುಕ್ ಮಾಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ನಂಗೂ ಗೊತ್ತು, ನಾನಿರೋ ಜಾಗ ತಿಳ್ಕೊಂಡು ನನ್ನನ್ನೇ ಫಾಲೋ ಮಾಡಿ ನನ್ನ ಹತ್ರಕ್ಕೆ ಬಂದು ನಿನ್ ಕ್ಯಾಬ್ ಬುಕ್ ಮಾಡೋ ಹೋಗಿ ಮಾಡಿದ್ದೆ ನೀನು. ಓಹೋ, ನೀನೇನ್ ಸೀಮೆಗಿಲ್ದೇ ಇರೋಳು, ಊರ್ಗೊಬ್ಳೆ ಪದ್ಮಾವತಿ ನೀನ್ ಹಿಂದೆ ಬರಕ್ಕೆ ಹೋಗಲ್ಲ. ಊರಿಗೆಲ್ಲ ನೀನೊಬ್ನೇ ನಾವು ವೆಂಕಟೇಶ್ವರ ನಿನ್ನಿಂದ ಬೀಳಕ್ಕೆ 1000 ಬಸ್ಗಳಿದಾವೆ. ಚಿಟ್ಕೆ ಹೊಡೆದ್ರೆ ಹಂಗೆ ಆಟೋ ಲೈನಲ್ಲಿ ಬರ್ತವೆ. ಚುಟ್ಕೆ ಹೊಡೆದಿದ ತಕ್ಷಣ ಆಟೋ ಲೈನ್ ಆಗಿ ಬರಕ್ ನೀನು ಆಟೋ ರಾಣಿನ ಹೊಡಿಯಮ್ಮ ನೋಡೋಣ. ಅದೆಷ್ಟು ಆಟೋ ಲೈನ್ ಆಗಿ ಬರಕ್ ನೋಡ್ತೀನಿ. ಯಾವ್ದಾರು ಒಂದ್ ಸೆಲೆಕ್ಟ್ ಮಾಡ್ಕೊಂಡು ಹತ್ಕೊಂಡು ಹೋಗು. ನಿನಗೆ ಬೇರೆ ಪ್ಯಾಸೆಂಜರೇ ಸಿಗಲ್ಲ ಅಂತ ಕಾಣಿಸುತ್ತೆ. ನಿನಗೇನಾದ್ರೂ 3 ಕಾಸು ದುಡಿಮೆ ಅಂತ ಇದ್ರೆ ಅದು ಬರೀ ನನ್ನಿಂದ ಮಾತ್ರ. ಕ್ಯಾಬ್ ಬುಕ್ ಮಾಡಿದವರೆಲ್ಲ ನಿನ್ ಡೊಕೋಟಾ ಗಾಡಿ ನೋಡಿ ಟ್ರಿಪ್ನ ಕ್ಯಾನ್ಸಲ್ ಮಾಡ್ತಾರೆ ಅನ್ಸುತ್ತೆ. ಅದಕ್ಕೆ ಬಂದು ಬಂದು ನನಗೆ ತಗ್ಲಾಕೊಂತೀಯ. ಈ ನಿನ್ ಶೂರ್ಪನಕ್ಕೆ ಅವತಾರ ನೋಡಿ ಜನ ಅರ್ಧ ದಾರಿಲಿ ಬಿಟ್ಟು ಹೋಗ್ತಾರ ಅನ್ಸತ್ ನಿನ್ನ. ಅದಕ್ಕೆ ನನ್ ಕ್ಯಾಬ್ಗೆ ಅಟ್ಕಾಯಿಸ್ಕೋತ್ಯಾ. ಹೌದು ಕಣೋ, ಕರೆಕ್ಟಾಗಿ ಹೇಳ್ದೆ. ಗತಿ ಇಲ್ದೇ ಇದ್ರೆ ಮಾತ್ರ ಈ ಕ್ಯಾಬ್ನ ಹತ್ತುತ್ತೀನಿ. ಇಲ್ಲದ್ರೆ ಯಾವಳ ಹತ್ತಾಳಿ ಗುಜರಿ ಗಾಡಿ. ನನ್ನ ಬಗ್ಗೆ ಏನ್ ಬೇಕಾರೋ ಅನ್ನೋ, ನನ್ ಗಾಡಿ ಬಗ್ಗೆ ಏನಾರು ಅಂದ್ರೆ ಚೆನ್ನಾಗಿರಲ್ಲ ನೋಡಿಗ. ಏನೋ ಮಾಡ್ತೀಯಾ, ನಾನ್ ನಿನ್ಗೂ ಅಂತೀನಿ ನಿನ್ ಗಾಡಿಗೂ ಅಂತೀನಿ. ಗುಜರಿ 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 ಗುಜರಿ. ನೋಡು, ಸಿಟ್ಟು ಬರ್ಸ್ಬೇಡ. ನನಗ್ ಸಿಟ್ಟು ಬಂದ್ರೆ ಏನ್ ಮಾಡ್ತೀನೋ ಏನೋ ಗೊತ್ತಾಗಲ್ಲ. ಏಯ್, ಏನೋ ಏನೋ ಮಾಡಕ್ಕಾಗತ್ ನಿನ್ ಕೈಲಿ. ಈ ತರ ಒಟ್ಟ ಅಂತ ಮಾತಾಡ್ತಿರೋ, ಇಲ್ಲೇ ಒಂದ್ ಕೊಲೆ ನಡೆದೋಗ್ಬಿಡತ್ತೆ ಇವತ್ತು. ನಾನೇ ನಿಮ್ ಮನೆ ಹಲ್ಲಿನ ಇಲಿನ ಜಿರ್ಲೆನ ಹೆಗ್ನನ ರಾತ್ರಿ ಹೊತ್ತು ಹೋಗಿ ಹಾಕ್ಬಿಟ್ಟು ಸಾಯಿಸಕ್ಕೆ. ಏನಂದೆ ಇನ್ನೊಂದ್ಸಲ ಹೇಳು. ನಾನೇನ್ ಹೇಳ್ದೆ? ನೀನೇನೋ ಅಂದೆ, ಹಲ್ಲಿನೋ ಜಿರ್ಳೆನೋ ಹೊಗೆ ಹಾಕ್ಬಿಟ್ಟು ಸಾಯಿಸ್ದೆ ಅಂತ. ಅದೆಲ್ಲ ನಿನ್ಗೆ ಹೆಂಗ್ ಗೊತ್ತು? ಹೆಂಗೋ ಗೊತ್ತು ಬಿಡು. ನಮ್ಮ ಮನೇಲಿ ನಡೆಯೋದೆಲ್ಲ ಡಿಟ್ಟೋ ಪಿಂಟೋ ಪಿನ್ ಹೇಳ್ತೀಯ ಅಂದ್ರೆ, ಒಂದು ನೀನ್ ನಮ್ಮ ಮನೇಲೆ ಉಳ್ಕೊಂಡಿರ್ಬೇಕು, ಇಲ್ಲ ನಮ್ಮ ಮನೇಲಿ ಕ್ಯಾಮ್ರಾ ಫಿಕ್ಸ್ ಮಾಡಿರ್ಬೇಕು. ಕ್ಯಾಮ್ರಾ ಫಿಕ್ಸ್ ಮಾಡಿ ಮೂಮೆಂಟ್ಸ್ ಎಲ್ಲ ರಿಸರ್ಚ್ ಮಾಡಕ್ಕೆ ನೀನೇನ್ ಹುಲಿನ ಸಿಂಹನ ಕತ್ತನ ಕಿರ್ಬಾನ? ಹೋಗಿ ಹೋಗಿ ನಿನ್ ಜೊತೆ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಹೋಗ್ಯಲ್ಲ, ಬಿಡಲ್ಲ ಕಣೆ ನೀನು. ನಮ್ಮ ಮನೇಲಿ ನಡೆಯೋದೆಲ್ಲ ಇಂಚಾಗಿ ಡೀಟೇಲ್ ಆಗಿ ಹೇಳ್ತೀಯ ಅಂದ್ರೆ ಇದ್ರ ಹಿಂದೆ ಏನೋ ಸೀಕ್ರೆಟ್ ಇದೆ. ಇವತ್ತು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅದನ್ನ ತಿಳ್ಕೋತೀನಿ. ಅಣ್ಣ ಹಾಗಲಕಾಯಿ ಎಷ್ಟು ಕೆಜಿ? 20 ರೂಪಾಯಿ ಕೆಜಿ. ಬೆಂಡೆಕಾಯಿ ಅದು 20 ಅಣ್ಣ. ಸೋರೆಕಾಯಿ ಇದು 20. ಪಡವಲಕಾಯಿ 20 ರೂಪಾಯಿ ಕೆಜಿ. ಬದನೆಕಾಯಿ ಅದು 20 ಅಣ್ಣ. ಮೂಲಂಗಿ ಬರೇ 20 ರೂಪಾಯಿ ಕೆಜಿ. ಒಟ್ಟು 120. 20. ಬೇಡ ಅಣ್ಣ, 1 ಕೆಜಿ ಮಾಂಸನೇ ಬರುತ್ತೆ, ಕೋಳಿ. ಅಯ್ಯೋ ಇವಳ ನಮ್ಮನೆಗೆ ಹೋಗ್ತಿದ್ದಾಳೆ. ಇವಳಿ ಮನೆ ಕಾಲಿಟ್ಟ ತಕ್ಷಣನೇ ನಮ್ಗೆಲ್ಲ ಒಳ್ಳೇದಾಗ್ತಾ ಇರೋದು, ನಿನಗ್ ಲಾಭ ಆಗ್ತಾ ಇರೋದು, ನಾವೆಲ್ಲ ಸಂತೋಷವಾಗಿರೋದು. ನಿನಗೆ ಎಷ್ಟು ಧೈರ್ಯ ಇದ್ರೆ ಇಷ್ಟು ದಿನ ನಮ್ಮನೆಗೆ ಬಂದು ನಮ್ಮನೇಲೇ ಉಳ್ಕೊಂಡು ನಮ್ಮನೇಲೇ ಊಟ ಮಾಡಿ ನನ್ನನ್ನೇ ಯಾಮಾರಿಸಿ ಅದ್ರ ಮೇಲೆ ನನ್ನನ್ನು ಸತಾಯಿಸಿ ಗೋಳಾಡ್ಕೊಂಡು, ಅಯ್ಯ ನಿನ್ನ ಇಷ್ಟು ದಿನ ನಾಟಕ ಆಡಿದ್ ಸಾಕು, ನಡಿಯ ಆಚೆಗೆ.